ಮಾಡಬೇಕಾಗಿದೆ, ಅವ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಅಂತ ನಿನ್ನ ಓದು ಅಲ್ಲಿರ್ಲಿ. ಒಂದು ಭಾಗ ಒಂದು ಭಾಗ ಅಷ್ಟೇ, ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ ನಾವು ಯಾಕೆ ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೀವಿ ಗೊತ್ತಾ? ಇವತ್ತು ನಿಮಗೆ ಕೂತ್ಕೊಳ್ಳಿಕ್ಕೆ ರೂಮ್ ಇದೆ, ಊಟ ಮಾಡ್ಲಿಕ್ಕೆ ಒಳ್ಳೆ ಬಿಸಿ ಊಟ ಇದೆ, ಅರೆ ನಡೆದಾಡ್ಲಿಕ್ಕೆ ಒಂದಷ್ಟು ವೆಹಿಕಲ್ ಕೊಟ್ಟಿದ್ದಾರೆ, ಬರೀಲಿಕ್ಕೆ ಪೆನ್ ಕೊಟ್ಟಿದ್ದಾರೆ, ಬರ್ಸ್ಕೊಳ್ಳಿಕ್ಕೆ ಎಕ್ಸರ್ಸೈಸ್ ಕೊಟ್ಟಿದ್ದಾರೆ, ಅರೆ ಮಾತಾಡ್ಲಿಕ್ಕೆ ಮೊಬೈಲ್ ಕೊಟ್ಟಿದ್ದಾರೆ, ಬೇಜಾರಾದ್ರೆ ಟಿವಿ ಕೊಟ್ಟಿದ್ದಾರೆ. ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಇವತ್ತು ಸರ್ಕಾರ ವ್ಯವಸ್ಥೆ ಮಾಡಿಬೇಕಂದ. ನಿಮ್ಗೆಲ್ಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಗೊತ್ತಲ್ಲ, ಕೇಳಿದ್ದೀರಲ್ಲ? ಎಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹುಟ್ಟಿದಾಗ ಊಟಕ್ಕೂ ಗತಿ ಇರ್ಲಿಲ್ಲಪ್ಪ, ತಿನ್ಲಿಕ್ಕೆ ಗತಿ ಇಲ್ಲ, ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ. ಈಗ ನೋಡಿದ್ರಲ್ಲ ಆತ ಮೈಯಲ್ಲಿ ಹೆಂಗ್ ಕೂತ್ಕೊಂಡಿದ್ದಾನೆ ಬಟ್ಟೆ ಇಲ್ಲದೆ. ಎಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೂಡ ಅದೇ ರೀತಿ ಬದುಕನ್ನು ಕಟ್ಕೊಳ್ತಾ ಬಂತು. ಒಂದ್ ಕಡೆ ಓದ್ಲಿಕ್ಕೆ ಕೂತ್ಕೊಂಡಿದ್ದಾರೆ, ಓದ್ಲಿಕ್ಕೆ ಕೂತ್ಕೊಂಡಾಗ ಸೊಳ್ಳೆಗಳು ಕಚ್ಚುತ್ತಾ ಇದೆ ಬಾಡಿಗೆ, ದೇಹಕ್ಕೆ ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ ಎದ್ದು ಹೋಗ್ಬಿಡೋಣ ಅನ್ನೋಷ್ಟು ಮಟ್ಟಿಗೆ ನೋವಾದ್ರೂ ಕೂಡ ದೀಪ ಎಣ್ಣೆ ಹಾಕೊಂಡು ಓದ್ಲಿಕ್ಕೆ ಶುರು ಮಾಡ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅರೆ ಇವತ್ತು ಕರೆಂಟ್ ಇಲ್ಲ ಅಂದ್ರೆ ಅಪ್ಪ ಕರೆಂಟ್ ಇಲ್ಲ ಓದ್ಕೊಳ್ಳೋದು ಬಿಟ್ಬಿಡ್ತೀವಿ ನಾವು. ಅರೆ ಮೊಬೈಲ್ ಚಾರ್ಜರ್ ಕೊಟ್ರಿ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಬಿಟ್ಬಿಡ್ತೀವಿ. ಅವತ್ತು ದೀಪ ಇಲ್ಲದ ಆ ಕತ್ತಲಲ್ಲಿ ಓದ್ಲಿಕ್ಕೆ ಶುರು ಮಾಡಿದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವತ್ತು ಇತಿಹಾಸದ ಪುಟದಲ್ಲಿ ನಾವು ಓದ್ಕೊಳ್ಳಂಗಾಗಿದ್ದಾರೆ ಅಂದ್ರೆ ಅವರು ಶಿಕ್ಷಣವನ್ನ ಬಿಟ್ಟಿರ್ಲಿಲ್ಲ, ಜೊತೆಗೆ ಸಂಸ್ಕಾರವನ್ನ ಮೈಗೂಡಿಸ್ಕೊಂಡಿದ್ರು. ನಿಮಗೆಲ್ಲ ಅಬ್ದುಲ್ ಕಲಾಂ ಗೊತ್ತಿದೆ, ಅಬ್ದುಲ್ ಕಲಾಂ ಗೊತ್ತಿದೆಯಲ್ಲ? ಎಸ್, ಭಾರತ ಕಂಡ ಅದ್ಭುತವಾದಂತ ಒಬ್ಬ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಎಷ್ಟು ಕಡುಬಡತನದಲ್ಲಿ ಹೋರಾಟ ಮಾಡಿದವ್ರು ಗೊತ್ತಾ? ಈ ವಯಸ್ಸಾಗ್ಲೇ ಬೆಳಗ್ಗೆ 3 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಸೈಕಲ್ಗೆ ನ್ಯೂಸ್ ಪೇಪರ್ ಗಳನ್ನ ಹಾಕೊಂಡು ಸಂಧಿ ಕೇರಿಗಳನ್ನ ಸುತ್ತುತ್ತಾ ಇದ್ರಂತೆ ಕಂದಮ್ಮಗಳ. ಇವತ್ತು ನಾವು 6 ಗಂಟೆ ಆದ್ರೆ 7 ಗಂಟೆ ಆದ್ರೆ ಅಪ್ಪ ಚಳಿ ಆಗತ್ತೆ, ಅಪ್ಪ ನನ್ ನಿದ್ದೆ ಬರ್ತಾ ಇದೆ ಮಲ್ಕೊಳ್ತೀನಿ, ಅಮ್ಮ ನನ್ ಮಲ್ಕೊಳ್ಬೇಕಾಗಿದೆ ಅಂತ ಅಪ್ಪ ಅಮ್ಮನಿಗೆ ಹೇಳ್ತೀರಿ, ಬೇಗ ಹೇಳೋಕ್ ಆಗೋದಿಲ್ಲ ನಮಗೆ. ಅರೆ ಅಬ್ದುಲ್ ಕಲಾಂ 3 ಗಂಟೆಗೆ ಹೆದ್ದಾಡ್ತಾ ಇದ್ರಂತೆ ಪುಣ್ಯಾತ್ಮ. ಯಾಕೆಂದ್ರೆ ಒಂದು, ನಾನು ಶಿಕ್ಷಣ ಪಡ್ಕೊಳ್ಬೇಕು ಅಂತ, ಇನ್ನೊಂದು ನಾನು ಹೆತ್ತಂತ ತಂದೆ ತಾಯಿಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಸಂಸ್ಕಾರದ ಭಾವನೆ ಮೈಗೂಡಿಸ್ಕೊಂಡಿರೋದ್ರಿಂದ 3 ಗಂಟೆಗೆ ಎದ್ದು ನ್ಯೂಸ್ ಪೇಪರ್ ಅನ್ನ ಹಾಕೊಂಡು ಇವತ್ತು ಇತಿಹಾಸದ ಪುಟದಲ್ಲಿ ಉಳ್ಕೊಂಡಿದ್ದಾರೆ ಕಂದ. ಇತ್ತೀಚೆಗೆ ನಿಮ್ಗೆಲ್ರಿಗೂ ಗೊತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ದೊಡ್ಡ ನಟ. ಅದು ಅವ್ರು ಪಡ್ಕೊಂಡಂತ ಶಿಕ್ಷಣದಿಂದ ನಟರಾದ್ರು. ಇವತ್ತು ಅವ್ರು ಸತ್ರು ಕೂಡ ಮನೆಯಲ್ಲಿ ಎಲ್ಲಾ ಮನಸ್ಸುಗಳು ನೆನಪು ಮಾಡ್ಕೊಳ್ತಾ ಇದೆ ಅಂದ್ರೆ ಅವರ ಸಂಸ್ಕಾರದ ಭಾವನೆ ಇವತ್ತು ಜೀವಂತವಾಗಿ ಉಳ್ಕೊಂಡಿದ್ದಾರೆ ಕಂದ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಜೀವನ ರೂಪಿಸ್ಲಿಕ್ಕೆ ಅನುಕೂಲ ಮಾಡಿಕೊಡೋದು ಶಿಕ್ಷಣ ಆದ್ರೆ ಸಮಾಜದಲ್ಲಿ ನಿಮಗೆ ಒಂದು ಹೆಮ್ಮೆಯನ್ನ ತಂದುಕೊಡೋದು ಸಂಸ್ಕಾರ. ಇವಾಗ ಅರಿವಾಗಿರ್ಬೇಕು ನಿಮಗೆ ಪಾಠ ಮಾಡಿದಂತ ಟೀಚರ್ಸ್ಗಳು ಶಿಕ್ಷಣ ಆದ್ರೆ ನಿಮಗೆ ಉಸಿರನ್ನ ಕೊಟ್ಟು ಬದುಕನ್ನ ಕಟ್ಟುವಂತವರು ನಿಮ್ಮ ಹೆತ್ತಂತ ತಂದೆ ತಾಯಿಗಳು. ಇವೆರಡು ಬಹು ದೊಡ್ಡ ಶಕ್ತಿಗಳು. ಒಂದು ನಿಮಗೆ ಪಾಠ ಮಾಡುವಂತ ಟೀಚರ್ಸ್ಗಳು, ಇನ್ನೊಂದು ಹೆತ್ತಂತ ತಂದೆ ತಾಯಿಗಳು. ಇವರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ.